ರಾಜಕೀಯದಲ್ಲಿ ಯಾವಾಗ ಯಾವೆಲ್ಲ ವಿಚಾರ ಮುನ್ನೆಲೆಗೆ ಬರುತ್ತೋ ಯಾರಿಗೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಅಂದರೆ ಕೈ ಗಡಿಯಾರದ ಗಲಾಟೆ. ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಒಂದು ವಾಚಿನ ಸಮರ, ವಾಚಿನ ವಾರ್ ಮುಂದಕ್ಕೆ ಬರ್ತಾ ಇದೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಮುಖ್ಯಮಂತ್ರಿಗಳು ಉಪಹಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಒಂದೇ ಮಾದರಿಯ, ಒಂದೇ ಕಂಪನಿಯ, ಒಂದೇ ರೀತಿಯ, ಒಂದೇ ಮಾಡೆಲ್ನ ವಾಚನ್ನ ಹಾಕ್ಕೊಂಡಿದ್ರು. ಅದೇ ವಿಚಾರವಾಗಿ ಈಗ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೇಳಿಬರ್ತಾ ಇದೆ. ಸುಮಾರು 23 ಲಕ್ಷ ಬೆಲೆಯ ವಾಚನ್ನ ಮುಂದಿಟ್ಟು ಬಿಜೆಪಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದೆ. ಇಷ್ಟು ವರ್ಷ ಇದನ್ನ ಎಲ್ಲಿ ಬಚ್ಚಿಟ್ಟಿದ್ರಿ ಅಂತ ಕೇಳಿತ್ತು. ಅದಕ್ಕೆ ಕೌಂಟರ್ ಕೊಟ್ಟಿರುವಂಥ ಡಿ ಕೆ ಶಿವಕುಮಾರ್, ಲೋಕಾಯುಕ್ತ ರಿಪೋರ್ಟ್ ಅಲ್ಲಿ ಅಥವಾ ಲೋಕಾಯುಕ್ತ ಸಲ್ಲಿಕೆ ಮಾಡಿರುವಂಥ ಎಲ್ಲ ವರದಿಯಲ್ಲಿ ಸಂಪೂರ್ಣ ವಿವರ ಇದೆ, ಇಲ್ಲಿ ನೋಡಿ ದಾಖಲೆ ಅಂತ ಹೇಳ್ತಿದ್ದಾರೆ. ಅದೇ ವಿಚಾರಕ್ಕೆ ಇವತ್ತು ವಿಪಕ್ಷ ನಾಯಕರೇ ನೇರವಾಗಿ ಸಮರಕ್ಕೆ ಎಳೆದಿದ್ರು. ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿರೋದು ಕಾರ್ಟಿಯರ್ ಕಂಪನಿಯ ವಾಚ್. ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು? ಅವ್ರಿಗೇನು ಗೊತ್ತು? ನನ್ನ ಅಫಿಡವಿಟ್ ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು. 2018ರಲ್ಲಿ ಅಫಿಡವಿಟ್ ಕೊಟ್ಟಿದ್ದೀರಿ ಚುನಾವಣೆಗೆ, ಅಲ್ಲಿ ಕಾರ್ಟಿಯರ್ ವಾಚ್ ಮೆನ್ಷನ್ ಆಗಿಲ್ಲ. ಹೋಗಿ ಲೋಕಾಯುಕ್ತ ಅಫಿಡವಿಟ್ ಓಪನ್ ಮಾಡ್ಕೊಳ್ಳಿ. ನೀವು 25ರಲ್ಲಿ ಡಿಕ್ಲೇರ್ ಮಾಡ್ಕೊಳ್ತೀರಿ, 7 ವರ್ಷದ ಹಿಂದೆ ತಗೊಂಡಿದ್ದು. ಇದಕ್ಕೆ ಅರ್ಥ ಏನು? ಈಗಲೂ ಕೂಡ ಹೆಬ್ಲಾಟ್ ವಾಸ್ ಮಿಸ್ಸಿಂಗ್. ನಾನೇನಾದ್ರು ಸುಳ್ಳು ಮಾಡಿದ್ರೆ ಇವತ್ತೇ ನಾನು ರಿಸೈನ್ ಮಾಡ್ತೀನಿ, ಇಲ್ಲ ಅವ್ರು ರಿಸೈನ್ ಮಾಡ್ತಾರ? ಕಾರ್ಟಿಯರ್ ವಾಚ್ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ಗೆ ಸೇರಿದ್ದಾಗ ಇಬ್ಬರ ಕೈಯಲ್ಲೂ ಇದ್ದ ವಾಚ್. ಇದೇ ಕೈಗಡಿಯಾರ ರಾಜ್ಯ ರಾಜಕಾರಣದಲ್ಲಿ ವಾಗ್ಯುದ್ಧಕ್ಕೆ ವೇದಿಕೆ ಹಾಕಿಕೊಟ್ಟಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಸವಾಲಿಗೆ ಸವಾಲು ಹಾಕುತ್ತಾ ನಾಯಕರು ರಾಜೀನಾಮೆಯ ಮಾತುಗಳನ್ನು ಆಡ್ತಿದ್ದಾರೆ. ಹೇಗಿದೆ ಕೈ ಕಮಲದ ನಡುವಿನ ವಾಚ್ ವಾರ್ ಅನ್ನೋದನ್ನ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ಸಿದ್ದರಾಮಯ್ಯ ಹಾಗೂ ಡಿಕೆ ಕೈಯಲ್ಲಿ ಒಂದೇ ಬ್ರ್ಯಾಂಡ್ನ ವಾಚ್ ಇರೋದಕ್ಕೆ ವಿಪಕ್ಷಗಳು ನಾನಾ ಅರ್ಥ ಕಲ್ಪಿಸಿದ್ವು. ಯಾವ ಘನಂದಾರಿ ಕೆಲಸಕ್ಕೆ ಇಂತಹ ಉಡುಗೊರೆ ಬಂದಿದೆ ಅಂತ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು. ಆದ್ರಿ ಮಾತಿಗೆ ಕೆರಳಿದ ಡಿಕೆ ಅಫಿಡವಿಟ್ನಲ್ಲಿ ಘೋಷಿಸಿದ್ದೇನೆ ಎಂದಿದ್ರು. ಇದಕ್ಕೆ ಪ್ರತಿಯೊಂದನ್ನ ಹಿಡಿದು ತಂದ ಛಲವಾದಿ ಕೌಂಟರ್ ಕೊಟ್ಟಿದ್ರು. I have paid 24 lakhs in my official credit card. You can check my credit card itself. And I have declared it in my election affidavit that I have a watch worth so much. ಎರಡೇ ವಾಚ್ ಅವರು ಡಿಕ್ಲೇರ್ ಮಾಡಿದ್ರು. ಇವತ್ತು ಕಾರ್ಟಿಯರ್ ವಾಚ್ ಇದರಲ್ಲಿರೋದು ಸಿದ್ದರಾಮಯ್ಯನವರ ಕೈಯಲ್ಲೂ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿರೋದು ಕಾರ್ಟಿಯರ್ ಕಂಪನಿಯ ವಾಚ್. ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು? ಅವ್ರಿಗೇನು ಗೊತ್ತು? ಕಾರ್ಟಿಯರ್ ವಾಚ್ ಅಫಿಡವಿಟ್ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೇನು ಗೊತ್ತು ಅಂತ? ನನ್ನ ಅಫಿಡವಿಟ್ ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು. ಹೀಗೆ ಅಫಿಡವಿಟ್ನ ವಿಚಾರ ಚರ್ಚೆಯಲ್ಲಿದ್ದಂತೆ ಡಿಕೆ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ತಮ್ಮ ಕೈಯಲ್ಲಿರುವ ವಾಚ್ನ ಉಲ್ಲೇಖ ಇರೋ ಪ್ರತಿ ಬಿಡುಗಡೆ ಮಾಡಿದ್ದಾರೆ. ಆದರೆ ಇದಕ್ಕೂ ಅನುಮಾನ ವ್ಯಕ್ತಪಡಿಸಿದ ಛಲವಾದಿ ಡಿಕ್ಲರೇಷನ್ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. 2018ರಲ್ಲಿ ಅಫಿಡವಿಟ್ ಕೊಟ್ಟಿದ್ದೀರಿ ಚುನಾವಣೆಗೆ, ಅಲ್ಲಿ ಕಾರ್ಟಿಯರ್ ವಾಚ್ ಮೆನ್ಷನ್ ಆಗಿಲ್ಲ. 23ರಲ್ಲೂ ಚುನಾವಣೆ ನಡೀತದೆ, ಅವತ್ತು ಅಫಿಡವಿಟ್ ಕೊಟ್ಟಿದ್ದೀರಿ, ಅಲ್ಲಿಯೂ ಕೂಡ ಕಾರ್ಟಿಯರ್ ವಾಚ್ ಮೆನ್ಷನ್ ಆಗಿಲ್ಲ. ಹೋಗಿ ಲೋಕಾಯುಕ್ತ ಅಫಿಡವಿಟ್ ಓಪನ್ ಮಾಡ್ಕೊಳ್ಳಿ. ನಾನೇನು ತೋರಿಸಿದ್ದೀನಿ ಬೇರೆ ವಿಚಾರ. ಲೋಕಾಯುಕ್ತ ಅಫಿಡವಿಟ್ ಕ್ಯಾನ್ ಬಿ ಆಸ್ಕ್ಡ್. ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಇನ್ಕಮ್ ಟ್ಯಾಕ್ಸ್ ಅಫಿಡವಿಟ್ ಕ್ಯಾನ್ ಬಿ ಆಸ್ಕ್ಡ್. ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಆದ್ರೆ ಇದರಲ್ಲಿ ಏನ್ ಮಾಡಿದ್ದಾರೆ? ಇದು 28/10/25ಕ್ಕೆ ಕಳಿಸಿರೋ ಲೆಟರ್. ನೀವು 25ರಲ್ಲಿ ಡಿಕ್ಲೇರ್ ಮಾಡಿ ಕಳ್ತೀರಿ, 7 ವರ್ಷದ ಹಿಂದೆ ತಗೊಂಡಿದ್ದು. ಇದಕ್ಕೆ ಅರ್ಥ ಏನು? ಆವತ್ತು 18 ಮತ್ತೆ 25ರಲ್ಲಿ ಯಾಕೆ ಮಾಡಿಲ್ಲ? ಇಷ್ಟೇ ನನ್ನ ಪ್ರಶ್ನೆ. ಇನ್ನು ಲೋಕಾಯುಕ್ತಕ್ಕೆ ಸಲ್ಲಿಸಿದ ದಾಖಲೆಯಲ್ಲಿ ಹ್ಯೂಬ್ಲಾಟ್ ಗಡಿಯಾರ ಮಿಸ್ಸಿಂಗ್ ಅಂತ ಆರೋಪದ ಸರಣಿಯನ್ನ ಛಲವಾದಿ ಮುಂದುವರಿಸಿದ್ದಾರೆ. ಇದಕ್ಕೆ ಸವಾಲು ಹಾಕಿದ ಡಿಕೆ, ನನ್ನ ಮಾತು ಸುಳ್ಳಾಗಿದ್ರೆ ರಾಜೀನಾಮೆಗೆ ಸಿದ್ಧ ಎಂದಿದ್ದಾರೆ. ನಿಮಗೆ ಬೇಸರ ಆದ್ರೆ ನಾನು ಏನೂ ಮಾಡಕ್ಕಾಗಲ್ಲ ಅದಕ್ಕೆ ಅನ್ನೋ ವಿಷಯವನ್ನ ಅವ್ರ ಗಮನಕ್ಕೆ ತರ್ತೇನೆ. ಈಗಲೂ ಕೂಡ ಹೆಬ್ಲಾಟ್ ವಾಸ್ ಮಿಸ್ಸಿಂಗ್. ನನ್ನ ವಾಚ್ ಇಲ್ಲೇ ಇದೆ, ನನ್ನ ನಂಬರು ಇದೆ, ಅದಕ್ಕೆ ನಂಬರು ಇರ್ತದೆ. ನಾನೇನಾದ್ರು ಸುಳ್ಳು ಮಾಡಿದ್ರೆ ಇವತ್ತೇ ನಾನು ರಿಸೈನ್ ಮಾಡ್ತೀನಿ, ಇಲ್ಲ ಅವ್ರು ರಿಸೈನ್ ಮಾಡ್ತಾರ? ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಕೈ ಗಡಿಯಾರದ ವಿಚಾರ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಡಿಕೆ ನಡುವೆ ವಾಗ್ಯುದ್ಧಕ್ಕೆ ವೇದಿಕೆ ಹಾಕಿಕೊಟ್ಟಿದೆ. ಇಬ್ಬರು ನಾಯಕರ ಈ ಕಾಳಗ ಅದೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.